Hello everyone. Welcome to News Navigator program of Shankar IAS Academy. ಇವತ್ತು ಈಗ ನಡೀತಿರುವಂತಹ ಜಿಯೋ ಪೊಲಿಟಿಕಲ್ ಕ್ರೈಸಿಸ್ ಇಂದ ಭಾರತದ ಕಿಚನ್ಗೆ ಡೈರೆಕ್ಟ್ ಆಗಿ ಹೇಗೆ ಇಂಪ್ಯಾಕ್ಟ್ ಆಗ್ತದೆ ಅನ್ನೋದನ್ನ ನೋಡೋಣ. ಹಾಗೂ ಇಂಡಿಯನ್ ಎಕಾನಮಿಗೆ ಈ ಒಂದು ಕ್ರೈಸಿಸ್ ಇಂದ ಹೇಗೆ ಇಂಪ್ಯಾಕ್ಟ್ ಆಗತ್ತೆ. ಭಾರತ ಫುಡ್ ಕ್ರೈಸಿಸ್ ಅಥವಾ ಸಿಲಿಂಡರ್ ಕ್ರೈಸಿಸ್ ಆಗದೆ ಇರೋ ತರ ಯಾವ ರೀತಿ ಸ್ಟೆಪ್ಸ್ ಗಳನ್ನ ತಗೊಳತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡೋಣ. ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಮ್ಯಾರಿಟೈಮ್ ಟ್ರಾಫಿಕ್ ಯಾವ್ದ್ರಲ್ಲಿ ಸ್ಟೇಟ್ ಆಫ್ ಹೊರ್ಮುಸ್ ಜಲಸಂಧಿಯಲ್ಲಿ ಮ್ಯಾರಿಟೈಮ್ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಟ್ರಾಫಿಕ್ ಕ್ರಿಯೇಟ್ ಆಗಿರೋದ್ರಿಂದ ಭಾರತಕ್ಕೆ ಬರ್ಬೇಕಾಗಿರುವಂತಹ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸಸ್ LPG ಈ ಸಪ್ಲೈಗೆ ಥ್ರೆಟ್ ಆಗತ್ತೆ ಅನ್ನುವಂತಹ ವರದಿ ಎಲ್ಲ ಕಡೆ ಕೂಡ ಹರಿದಾಡ್ತಿದೆ. ಅದಕ್ಕೋಸ್ಕರ ಗವರ್ಮೆಂಟ್ ಇನಿಷಿಯೇಟಿವ್ ನ ಕೂಡ ತಗೊಳ್ತಿದೆ. ಈ ಸಿಚುಯೇಷನ್ ಯಾವ ರೀತಿ ಪೀಕಿಗೆ ಹೋಗಿದೆ ಅಂತ ಹೇಳಿದ್ರೆ ಅಥವಾ ಎಷ್ಟು ಗಂಭೀರವಾಗಿದೆ ಅಂತ ಹೇಳಿದ್ರೆ ಭಾರತ ಸರ್ಕಾರ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ 1955 ಅಡಿಯಲ್ಲಿ ತುರ್ತು ಅಧಿಕಾರವನ್ನು ಕೂಡ ಬಳಸಿದೆ. ಸೊ ಅದಕ್ಕೋಸ್ಕರ ನಮ್ಗೆ ಜಿಯೋಗ್ರಫಿಕಲಿ ಸ್ಟೇಟ್ ಆಫ್ ಹೊರ್ಮುಜ್ ಅಂದ್ರೆ ಏನು ಅಂಡ್ ಆಲ್ಸೋ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ ಪ್ರಕಾರ ಭಾರತದಲ್ಲಿ ಯಾವ ರೀತಿ ಸ್ಟೆಪ್ಸ್ ಗಳನ್ನ ತಗೊಂಡ್ಬರ್ತಿದ್ದಾರೆ. ನಾವು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ನಾರ್ಮಲ್ ನ್ಯೂಸ್ ಚಾನೆಲ್ಸ್ ಗಳನ್ನ ನೋಡಿದ್ರೆ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಭಾರತಕ್ಕೆ LPG ಸಿಲಿಂಡರ್ಸ್ ಬರುವುದೇ ಇಲ್ಲ ಅಥವಾ ಭಾರತ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಬೇಕು ಅಥವಾ ಸಿಲಿಂಡರ್ ಪ್ರಾಬ್ಲಮ್ಸ್ ತುಂಬಾ ಕ್ರಿಯೇಟ್ ಆಗತ್ತೆ, ಮುಂದೆ ಸಿಗೋದೇ ಇಲ್ಲ, ಮತ್ತೆ ನಾವು ಮುಂಚೆ ಹೇಗಿದ್ವಿ ಅದೇ ಪರಿಸ್ಥಿತಿಗೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅದೆಲ್ಲದು ಕೂಡ ಫೇಕ್ ನ್ಯೂಸ್. ಯಾಕೆ ಅಂತ ಹೇಳಿದ್ರೆ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ ನ ಅಂಡರ್ ಅಲ್ಲಿ ಯಾರೆಲ್ಲ ಹೌಸ್ ಹೋಲ್ಡ್ಸ್ ಇದೆ ಅಂದ್ರೆ ಯಾವ್ದೆಲ್ಲ ಮನೆಗಳಲ್ಲಿ ಡೇ ಟು ಡೇ ಆಕ್ಟಿವಿಟೀಸ್ಗೆ ಗ್ಯಾಸ್ ಸಿಲಿಂಡರ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅವ್ರಗಳಿಗೆ ಯಾವುದೇ ರೀತಿಯಾದಂತಹ ಥ್ರೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಿನಿಸ್ಟ್ರಿ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ 1995 ಅಡಿಯನ್ನ ಯೂಸ್ ಮಾಡ್ಬಿಟ್ಟು ಹೇಳಿದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಏನಿದು, ಯಾಕೆ ಎಮರ್ಜೆನ್ಸಿಯನ್ನ ತಗೊಬಂದ್ರು, ಎಮರ್ಜೆನ್ಸಿಯಲ್ಲಿ ಏನಿದೆ ಅದಷ್ಟನ್ನು ಕೂಡ ನೋಡೋಣ. ಪರ್ಟಿಕ್ಯುಲರ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಎಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಜನರಲ್ ಪೇಪರ್ 1 ನಲ್ಲಿ ಇರುವಂತಹ ಜಿಯೋಗ್ರಫಿ ಅಂಡರ್ ಅಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್, ಯಾವ್ದೆಲ್ಲ ಪ್ಲೇಸಸ್ ನ್ಯೂಸ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ಕ್ವಶನ್ಸ್ ಗಳು ಅರೈಸ್ ಆಗ್ತಾ ಇದೆ. ಎಸ್ಪೆಷಲಿ ಯಾವಾಗ ಜಿಯೋ ಪಾಲಿಟಿಕಲ್ ನ್ಯೂಸ್ ಇರುತ್ತೆ, ಜಿಯೋ ಪಾಲಿಟಿಕಲ್ ಪ್ರಾಬ್ಲಮ್ಸ್ ಗಳು ನ್ಯೂಸ್ ಅಲ್ಲಿ ಇರುತ್ತೆ, ಆಗ ಜಿಯೋಗ್ರಫಿಕಲ್ ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಅಂದ್ರೆ ಇದು ಮ್ಯಾಪಿಂಗ್ ಪಾರ್ಟ್. ನೆಕ್ಸ್ಟ್ ಜನರಲ್ ಸ್ಟಡೀಸ್ 2 ಅಲ್ಲಿ ಲೆಜಿಸ್ಲೇಚರ್ಸ್ ಯಾವ ತರ ಅಥವಾ ಎಕ್ಸಿಕ್ಯೂಟಿವ್ಸ್ ಯಾವ ತರ ಸ್ಟೆಪ್ಸ್ ಗಳನ್ನ ತಗೋತಾರೆ ಅಂಡ್ ಆಲ್ಸೋ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್, ಭಾರತದ ಡಿಪ್ಲೊಮೆಸಿ ಹೇಗಿದೆ, ಭಾರತ ಹಾಗೂ ವೆಸ್ಟ್ ಏಷ್ಯಾದ ಡಿಪ್ಲೊಮೆಸಿ ಹೇಗಿದೆ ಅದೆಷ್ಟನ್ನು ಕೂಡ ನೋಡಬಹುದಾಗತ್ತೆ. ನಂತರ ಜನರಲ್ ಸ್ಟಡೀಸ್ 3ಗೆ ಬಂದ್ರೆ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್, ಈವನ್ ಇದನ್ನ ಜನರಲ್ ಸ್ಟಡೀಸ್ 2 ಅಲ್ಲೂ ಕೂಡ ನೋಡಬಹುದಾಗತ್ತೆ. ಜೊತೆಗೆ ಇದರಿಂದ ಭಾರತದ GDPಗೆ ಯಾವ ರೀತಿಯಾದಂತಹ ಥ್ರೆಟ್ ಆಗತ್ತೆ, ಭಾರತದ ಫುಡ್ ಸೆಕ್ಯೂರಿಟಿಗೆ ಯಾವ ರೀತಿ ಥ್ರೆಟ್ ಆಗತ್ತೆ ಅಂಡ್ ಆಲ್ಸೋ ಎನರ್ಜಿ ಸಪ್ಲೈ ಹೇಗೆ ಡಿಕ್ಲೈನ್ ಆಗತ್ತೆ ಅನ್ನೋದನ್ನ, ಅಂದ್ರೆ ಸಪ್ಲೈ ಚೈನ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗತ್ತೆ, ವಲ್ನರಬಿಲಿಟೀಸ್ ಅನ್ನ ಕ್ರಿಯೇಟ್ ಮಾಡತ್ತಾ ಅನ್ನುವಂತಹ ಪಾರ್ಟ್ ನ ಅಡಿಯಲ್ಲಿ ಜನರಲ್ ಸ್ಟಡೀಸ್ 3 ಅಂಡರ್ ಅಲ್ಲಿ ನಾವು ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ನೋಡಬಹುದಾಗತ್ತೆ. ಸೊ ಲೆಟ್ ಸ್ಟಾರ್ಟ್ಸ್ ನೌ. ಮೊದಲಿಗೆ ಜನರಲ್ ಸ್ಟಡೀಸ್ 3 ಅಂದ್ರೆ ಜಿಯೋಗ್ರಫಿ ಅಡಿಯಲ್ಲಿ ಇರುವಂತಹ ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅನ್ನ ನೋಡ್ಕೊಳ್ಳೋಣ. ಪ್ರೆಸೆಂಟ್ಲಿ ಹೊರ್ಮುಜ್ ಜಲಸಂಧಿ ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಬರೀ ಭಾರತಕ್ಕಷ್ಟೇ ಅಲ್ಲ, ಬೇರೆ ಕಂಟ್ರೀಸ್ ಗಳಿಗೂ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಮೇಜರ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಆಕ್ಟಿವಿಟಿ ಈ ಒಂದು ಸ್ಟೇಟ್ ಆಫ್ ಹೊರ್ಮುಜ್ ನ ಥ್ರೂ ನಡೀತಾ ಇದೆ. ಈಗ ಹೊರ್ಮುಜ್ ಅಲ್ಲಿ ಈಗ ಏನು ಕಾನ್ಫ್ಲಿಕ್ಟ್ ಗಳು ಅರೈಸ್ ಆಗ್ತಿದೆ, ಅದರಿಂದ ಇಲ್ಲಿ ಟ್ರಾಫಿಕ್ ಕ್ರಿಯೇಟ್ ಆಗಿದೆ. ಈಗ ನಡೀತಾ ಇರುವಂತಹ ಆಯಿಲ್ ಕ್ರೈಸಿಸ್ ಏನಾಗ್ತದೆ, ಇದಕ್ಕೆ ಸ್ಟ್ರೇಟ್ ಆಫ್ ಹೊರ್ಮುಜ್ ತುಂಬಾನೇ ಇಂಪಾರ್ಟೆಂಟ್. ಸೊ ಸ್ಟ್ರೇಟ್ ಆಫ್ ಹೊರ್ಮುಜ್ ಬಗ್ಗೆ ಜಿಯೋ ಪಾಲಿಟಿಕಲ್ ಇಶ್ಯೂಸ್ ಕ್ರಿಯೇಟ್ ಆಗ್ತಿರೋದ್ರಿಂದ ನಮ್ಗೆ ಎಕ್ಸಾಮ್ ಅಲ್ಲಿ ಇದನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸ್ಟೇಟ್ ಆಫ್ ಹೊರ್ಮುಜ್ ಇದು ಮ್ಯಾರಿಟೈಮ್ ಪ್ಯಾಸೇಜ್ ಆಗಿದೆ. ಸೊ ಇದರಲ್ಲಿ ನಾರ್ತ್ ಅಲ್ಲಿ ನೋಡ್ಕೊಂಡ್ರೆ ಇರಾನ್ ಇದೆ ಅಂಡ್ ಆಲ್ಸೋ ಸೌತ್ ಅಲ್ಲಿ ನೋಡ್ಕೊಂಡ್ರೆ ಅಂದ್ರೆ ಸೌತ್ ರೀಜನ್ ಅಲ್ಲಿ ಇದನ್ನ ಕವರ್ ಮಾಡಿರೋದು ಒಮನ್.
ಒಮನ್ ಸೌತ್ ಅಲ್ಲಿ ಕವರ್ ಮಾಡ್ತಾ ಇದೆ, ಕರೆಕ್ಟ್ ಅಲ್ವಾ? ಅಂದ್ರೆ ಜೊತೆಗೆ ಪರ್ಷಿಯನ್ ಗಲ್ಫ್ ಹಾಗೆಯೇ ಗಲ್ಫ್ ಆಫ್ ಒಮನ್ ಎರಡನ್ನು ಕೂಡ, ಎರಡು ಲಾರ್ಜ್ ಗಲ್ಫ್ ಗಳನ್ನ ಇದು ಕನೆಕ್ಟ್ ಮಾಡ್ತಿದೆ ಸ್ಟ್ರೈಟ್ ಆಫ್ ಹಾರ್ಮುಜ್. ಅಂಡ್ ಇಲ್ಲಿ ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ಒಮನ್ ಕನೆಕ್ಟ್ ಆಗ್ತಿದೆ ಅಲ್ವಾ? ಸೊ ಈ ಎರಡು ಕನೆಕ್ಟ್ ಆಗೋ ಥ್ರೂ ಎಲ್ಲಿಗೆ ಬರ್ತಿದೆ? ಅರೇಬಿಯನ್ ಸಿಗೆ ಬರ್ತಿದೆ. ಭಾರತಕ್ಕೆ ಇದು ಹೇಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಅರೇಬಿಯನ್ ಸಿ ಡೈರೆಕ್ಟ್ ಆಗಿ ಇಂಡಿಯನ್ ಓಷನ್ ಗೆ ಕನೆಕ್ಟ್ ಆಗುತ್ತೆ. ಸೊ ಇದರಿಂದ ಭಾರತದ ಮ್ಯಾರಿಟೈಮ್ ಪ್ರೋಗ್ರಾಮ್ ಅಥವಾ ಮ್ಯಾರಿಟೈಮ್ ಆಕ್ಟಿವಿಟೀಸ್ ಈಸಿ ಆಗತ್ತೆ. ಸೊ ಇನ್ನು ಪರ್ಷಿಯನ್ ಗಲ್ಫ್ ಬಗ್ಗೆ ನೋಡ್ಕೊಂಡ್ರೆ, ಪರ್ಷಿಯನ್ ಗಲ್ಫ್ ಇರಾನ್, ಕುವೈತ್, ಇರಾಕ್ ಮತ್ತೆ ಬಹರೈನ್, ಕತಾರ್, ಸೌದಿ ಅರೇಬಿಯಾ ಬಾರ್ಡರ್ ಆಗಿರುವಂತಹ ಕಂಟ್ರೀಸ್ ಗಳನ್ನ ನೋಡ್ಬೋದು. ಬಿಕಾಸ್ ನಮ್ಗೆ ಎಕ್ಸಾಮ್ ಅಲ್ಲಿ ಏನ್ ನ್ಯೂಸ್ ಅಲ್ಲಿ ಇರುತ್ತೆ ಡೈರೆಕ್ಟ್ ಆಗಿ ಅದನ್ನೇ ಕೇಳಲ್ಲ, ಅದ್ರದ್ದು ಫೀಚರ್ಸ್ ಬಗ್ಗೆ ಕೇಳಿ ಡೈರೆಕ್ಟ್ ಆಗಿ ಕ್ವಶನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇನ್ನ ಗಲ್ಫ್ ಆಫ್ ಒಮನ್, ಗಲ್ಫ್ ಆಫ್ ಒಮನ್ ಬಂದ್ಬಿಟ್ಟು ಇರಾನ್ ಅಂಡ್ ಆಲ್ಸೋ ಒಮನ್ ಬಾರ್ಡರ್ ಅಲ್ಲಿ ನಾವು ನೋಡ್ಬೋದಾಗತ್ತೆ ಗಲ್ಫ್ ಆಫ್ ಒಮನ್. ಸ್ಟ್ರೇಟ್ ಅಂತ ಹೇಳಿದ್ರೆ ನ್ಯಾಚುರಲಿ ಕ್ರಿಯೇಟ್ ಆಗಿರುವಂತಹ ನ್ಯಾರೋ ವಾಟರ್ ವೇ. ಸೊ ಇದು ನ್ಯಾಚುರಲಿ ಫಾರ್ಮ್ ಆಗಿರುತ್ತೆ. ಅಂಡ್ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಎರಡು ಲಾರ್ಜ್ ವಾಟರ್ ಬಾಡೀಸ್ ಗಳನ್ನ ಕನೆಕ್ಟ್ ಮಾಡುತ್ತೆ. ಇದನ್ನ ಸ್ಟ್ರೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಾಟ್ ಅಬೌಟ್ ಗಲ್ಫ್ ಆಗಿದ್ರೆ? ಗಲ್ಫ್ ಅಂತ ಹೇಳಿದ್ರೆ ಇದೊಂದು ಲಾರ್ಜ್ ವಾಟರ್ ಬಾಡಿ ವಿಚ್ ಇಸ್ ಸರೌಂಡೆಡ್ ಬೈ ಅ ಲ್ಯಾಂಡ್ ಏರಿಯಾ. ಲ್ಯಾಂಡ್ ಏರಿಯಾಗೆ ಕನೆಕ್ಟ್ ಆಗಿರುತ್ತಲ್ವಾ, ಅದನ್ನ ಗಲ್ಫ್ ಅಂತ ಹೇಳ್ತೀವಿ. ಜೊತೆಗೆ ಇದು ಒಂದು ಲಾರ್ಜ್ ಓಷನ್ ಬಾಡಿಗೆ ಓಪನ್ ಇರುತ್ತೆ, ಅದನ್ನ ಗಲ್ಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇತಿಹಾಸದಿಂದ ಹಾರ್ಮುಜ್ ಜಲಸಂಧಿ ಒಂದು ಕೀ ಟ್ರೇಡಿಂಗ್ ರೂಟ್ ಆಗಿ ಎಮರ್ಜ್ ಆಗಿದೆ. ಅಟ್ ಪ್ರೆಸೆಂಟ್ ಈ ಏಷ್ಯಾ ರೀಜನ್ ಆಗಿರ್ಬೋದು ಅಥವಾ ಮಿಡಲ್ ಈಸ್ಟ್ ರೀಜನ್ಸ್ ಆಗಿರ್ಬೋದು, ಇದನ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ 1976ರಿಂದ ಇಲ್ಲಿಯ ತನಕ ಕೂಡ ಒಂದು ವಾರ್ ಝೋನ್ ಅಥವಾ ಟೆನ್ಷನ್ ಝೋನ್ ಆಗಿದ್ರು ಕೂಡ ಟ್ರೇಡಿಂಗ್ ಆಕ್ಟಿವಿಟೀಸ್ ಗಳನ್ನ ಅಲೋ ಮಾಡ್ತಿರುವಂತಹ ಝೋನೆ ಸ್ಟ್ರೇಟ್ ಆಫ್ ಹಾರ್ಮುಜ್. ಈ ರೂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, 20% ಆಫ್ ದ ಆಯಿಲ್ ಟ್ರೇಡಿಂಗ್ ಏನಾಗ್ತಿದೆ, ಗ್ಲೋಬಲ್ ಆಯಿಲ್ ಸಪ್ಲೈ ಇದೇ ರೂಟ್ ಇಂದ ನಡೀತಾ ಇದೆ. ಇಂಡಿಯಾದ ಆಯಿಲ್ ಸಪ್ಲೈ ಅಲ್ಲ, ಗ್ಲೋಬಲ್ ಆಯಿಲ್ ಸಪ್ಲೈ, ವಿಚ್ ಮೀನ್ಸ್ ಓವರ್ 20 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಇಲ್ಲಿಂದ ಮೂವ್ಮೆಂಟ್ ನಡೀತಾ ಇದೆ. ಆಲ್ಮೋಸ್ಟ್ ಕತಾರ್ ಅಲ್ಲಿ ಇರುವಂತಹ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಇದೇ ಸ್ಟ್ರೈಟ್ ಇಂದ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಿರೋದು. ಸ್ಟೇಟ್ ಆಫ್ ಮಲಕ್ಕಾ ಆದ್ಮೇಲೆ, ಸ್ಟೇಟ್ ಆಫ್ ಮಲಕ್ಕಾ ಇದೆಯಲ್ಲ, ಸ್ಟೇಟ್ ಆಫ್ ಮಲಕ್ಕಾ ಆದ ನಂತರ ಇದೇ ಲಾರ್ಜೆಸ್ಟ್ ಬಿಸಿಯೆಸ್ಟ್ ಅಂದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಬಿಸಿಯೆಸ್ಟ್ ಸ್ಟ್ರೇಟ್ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಏನಾದ್ರೂ ಇಲ್ಲಿ ಪ್ರಾಬ್ಲಮ್ ಆದ್ರೆ, ವಾರ್ ಮೂಲಕ ಇಲ್ಲಿ ಪ್ರಾಬ್ಲಮ್ ಆದ್ರೆ, ಈ ಒಂದು ಸ್ಟೇಟ್ ಮೇಲೆ ಡಿಪೆಂಡ್ ಆಗಿರುವಂತಹ ದೇಶಗಳ ಇನ್ಫ್ಲೇಷನ್ ಹಾಗೂ ಎಕನಾಮಿಕ್ ಸ್ಟೆಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ಇನ್ನ ಭಾರತದ ಸ್ಥಿತಿಯನ್ನ ನೋಡ್ಕೊಂಡ್ರೆ, 50% ಆಫ್ ದ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಭಾರತ 50% ಆಫ್ ದ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ಗೆ ಈ ರೀಜನ್ ಮೇಲೆ ಡಿಪೆಂಡ್ ಆಗಿದೆ. ಅಂಡ್ ಆಲ್ಸೋ 80% ಆಫ್ ದ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಕೂಡ ಈ ರೀಜನ್ ಮೇಲೆ ಡಿಪೆಂಡ್ ಆಗಿದೆ. ಈಗ ಇರಾನ್ ಇಲ್ಲಿ ಹಡಗುಗಳ ಮೂವ್ಮೆಂಟ್ ಬಗ್ಗೆ ಎಚ್ಚರಿಕೆಯನ್ನ ನೀಡಿದೆ. ಇದರಿಂದ ಹಡಗುಗಳು ಅಂದ್ರೆ ಸಂಚಾರವನ್ನ ಸ್ಥಗಿತಗೊಳಿಸಲಾಗ್ತಿದೆ. ಆಬ್ವಿಯಸ್ಲಿ ಇದರಿಂದ ಭಾರತಕ್ಕೆ ಬರ್ಬೇಕಾಗಿರುವಂತಹ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ನ ಸಾಗಾಣಿಕೆಗೆ ಅಡ್ಡಿ ಆಗುವಂತಹ ಚಾನ್ಸಸ್ ಇದೆ. ಭಾರತದ ಇಂಧನದ ವ್ಯವಸ್ಥೆ ನೈಸರ್ಗಿಕ ಅನಿಲದ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಒಂದು ಸಮಯಕ್ಕೆ ಸುಮಾರು 190 ಮಿಲಿಯನ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ಸ್ ಗಳ ಅನಿಲ ಸಪ್ಲೈ ಭಾರತಕ್ಕೆ ಬೇಕಾಗಿರುತ್ತೆ. ಅಂದ್ರೆ ಭಾರತದ ಬೇಡಿಕೆ ಅಷ್ಟಿದೆ, 190 ಮಿಲಿಯನ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ಸ್ ಅಷ್ಟು. ಸೊ ಈಗ ಭಾರತದ ಡಿಪೆಂಡೆನ್ಸಿಯನ್ನ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇಂಪೋರ್ಟ್ ಇಂದ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಭಾರತ ಸ್ಟ್ರಿಕ್ಟ್ ಆಕ್ಷನ್ಸ್ ಗಳನ್ನ ತಗೊಳ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಸ್ಟೇಟ್ ಆಫ್ ಹಾರ್ಮುಜ್ ಅಥವಾ ಹಾರ್ಮುಜ್ ಜಲಸಂಧಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯಾವ ರೀತಿ ಗವರ್ಮೆಂಟ್ ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಇದಕ್ಕೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್, ಸೊ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟ್ರಿ ಏನಿದೆ ಅದು ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದೆ. ಯಾವ ರೀತಿಯ ಸ್ಟೆಪ್ಸ್ ಅಂತ ಹೇಳಿದ್ರೆ, ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡುತ್ತೆ ಅಥವಾ ಹೇಗೆ ಈಗ ಆಗ್ತಿರುವಂತಹ ಕ್ರೈಸಿಸ್ ಅನ್ನ ಹೇಗೆ ಈ ಒಂದು ಮಿನಿಸ್ಟ್ರಿ ಮ್ಯಾನೇಜ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ.
ಇದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಗವರ್ಮೆಂಟ್ ಇನ್ವೋಕ್ಡ್ ದ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ 1955. ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ ನ ಇನ್ವೋಕ್ ಮಾಡಿದೆ. ಇದನ್ನ GS ಪೇಪರ್ 2 ಅಡಿಯಲ್ಲಿ ಕ್ರೂಷಿಯಲ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದಾಗತ್ತೆ. ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ ನ ಅಡಿಯಲ್ಲಿ ಗವರ್ಮೆಂಟ್ ಎಮರ್ಜೆನ್ಸಿ ಪವರ್ ಅನ್ನ ಯೂಸ್ ಮಾಡ್ತಿದೆ. ಇದರ ಅಡಿಯಲ್ಲಿ ಪ್ರೊಡಕ್ಷನ್, ಸಪ್ಲೈ ಮತ್ತೆ ಡಿಸ್ಟ್ರಿಬ್ಯೂಷನ್ ನ ಕಂಟ್ರೋಲ್ ಮಾಡ್ತಿದೆ. ಸೊ ಗವರ್ಮೆಂಟ್ ಗೆ ಯಾರು ಪವರ್ ಕೊಡ್ತಾ ಇದ್ದಾರೆ? ಕಾನ್ಸ್ಟಿಟ್ಯೂಷನ್ ಪವರ್ ಕೊಡ್ತಿದ್ಯಾ? ಇಲ್ಲ. ಗವರ್ಮೆಂಟ್ ಗೆ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ ನ ಮೂಲಕ ಎಮರ್ಜೆನ್ಸಿಯನ್ನ ಅಂದ್ರೆ ಸಪ್ಲೈಯನ್ನ ಕಂಟ್ರೋಲ್ ಮಾಡೋದಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕಂಟ್ರೋಲ್ ಅನ್ನ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ ಇಂದ ತಗೊಳ್ತಾ ಇದ್ದಾರೆ. ಸೊ ಗವರ್ಮೆಂಟ್ ಇದನ್ನ ಲೀಗಲ್ ಆಗಿ ಕಂಟ್ರೋಲ್ ಮಾಡ್ತಿದೆ. ಯಾರಿಗೆ ಗ್ಯಾಸ್ ಸಪ್ಲೈ ಬೇಕು, ಯಾರಿಗೆ ಬೇಡ, ಯಾವುದಕ್ಕೆ ಪ್ರಿಯಾರಿಟಿಯನ್ನ ಕೊಡಬೇಕು, ಅದರ ಮೇಲೆ ಇದು ಡಿಪೆಂಡ್ ಆಗ್ತಿದೆ. ಸೊ ಭಾರತಕ್ಕೆ ಈಗ ಆಗ್ತಿರುವಂತಹ ಯುದ್ಧವನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಇದ್ರೂ ಕೂಡ, ಅಥವಾ ಆ ವಿಷಯಕ್ಕೆ ಹೋಗದೆ ಇದ್ರೂ ಕೂಡ, ಭಾರತದ ಸಿಟಿಸನ್ಸ್ಗೆ ಅಂದ್ರೆ ಭಾರತದ ಜನತೆಗೆ ಬೇಕಾಗಿರುವಂತಹ ಗ್ಯಾಸ್ ಸಪ್ಲೈನ ಒದಗಿಸ್ಕೊಡ್ಬೇಕು. ಸೊ ಈ ಬರ್ಡನ್ ಅನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ನಾನ್ ಪ್ರಿಯಾರಿಟಿ ಇಂಡಸ್ಟ್ರಿಗೆ ಬೇಕಾಗಿರುವಂತಹ LPG ಗ್ಯಾಸ್ ಸಪ್ಲೈಯನ್ನ ಡಿಸ್ಕರೇಜ್ ಮಾಡ್ತಿದೆ. ಸೊ ದಟ್ ಹೌಸ್ ಹೋಲ್ಡ್ಸ್ ಗಳಿಗೆ ಯಾವ ರೀತಿಯಾದಂತಹ ಗ್ಯಾಸ್ ಸಪ್ಲೈ ಬೇಕು ಅದನ್ನ ಪ್ರಿಯಾರಿಟಿ ಮಾಡ್ಬಿಟ್ಟು ಫಸ್ಟ್ ಅವ್ರಿಗೆ ಪ್ರೊವೈಡ್ ಮಾಡಿ ಆಮೇಲೆ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ ಗಳನ್ನ ತಗೊಳ್ ಬರ್ತಿದೆ. ಸೊ ಯಾರಿಗ್ ಸಿಗ್ಬೇಕು, ಯಾರಿಗ್ ಸಿಗ್ಬಾರದು ಅನ್ನೋದನ್ನ ಹೇಗ್ ಡಿಸೈಡ್ ಮಾಡ್ತಿದೆ, ಹೇಗೆ ಮಿನಿಸ್ಟ್ರಿ ಡಿಸೈಡ್ ಮಾಡ್ತಿದೆ ಅಂತ ಹೇಳಿದ್ರೆ, ಸೊ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಸ್ಟ್ರಿಕ್ಟ್ ಆಗಿ ಒಟ್ಟು 4 ಕೆಟಗರೀಸ್ ಗಳನ್ನ ತಗೊಬಂದಿದೆ. ಯಾವ್ದ್ರ ಅಂಡರ್ ಅಲ್ಲಿ? ಅಗೈನ್ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ 1955 ಇದೆಯಲ್ಲ, ಅದ್ರ ಅಂಡರ್ ಅಲ್ಲಿ ತಗೊಂಡ್ಬಂದಿದೆ. ಸೊ 4 ಪ್ರಿಯಾರಿಟಿ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಈ 4 ಪ್ರಿಯಾರಿಟಿ ಅಥವಾ ಕೆಟಗರೀಸ್ ಹೇಗೆ ವರ್ಕ್ ಆಗತ್ತೆ ಅಂತ ಹೇಳಿದ್ರೆ, ಇದು ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಿಲಿಮ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಮೇನ್ಸ್ ಗಿಂತ. 4 ಕೆಟಗರೀಸ್ ಗಳನ್ನ ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ, ಎಷ್ಟು ಕಂಟ್ರೋಲ್ ನ ಮಾಡ್ತಿದೆ ಆ ತರದನ್ನ. ಸೊ ಹೇಗೆ ಈ 4 ಕೆಟಗರೀಸ್ ಗಳನ್ನ ಡಿಸೈಡ್ ಮಾಡಿದ್ರು ಅಂತ ಹೇಳಿದ್ರೆ, ಭಾರತದಲ್ಲಿ ಕಳೆದ 6 ತಿಂಗಳಿಂದ ಹೇಗೆ ನಾವು ಪೆಟ್ರೋಲಿಯಂ ಗ್ಯಾಸ್ ಅನ್ನ ಯೂಸ್ ಮಾಡ್ತಿದ್ವಿ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ LPG ಸಿಲಿಂಡರ್ಸ್ ಗಳನ್ನ ಯೂಸ್ ಮಾಡ್ತಿದ್ವಿ, ಆ ಡೇಟಾವನ್ನ ಅಂದ್ರೆ ಕನ್ಸಂಪ್ಷನ್ ರೇಟ್ ಅನ್ನ ನೋಡ್ಕೊಂಡ್ಬಿಟ್ಟು ರಿಯಲ್ ಡಾಟಾವನ್ನ ತಗೊಂಡ್ಬಿಟ್ಟು ಈ ಒಂದು ಕೆಟಗರೀಸ್ ಗಳನ್ನ ಮಾಡಿದ್ದಾರೆ. ಪ್ರಿಯಾರಿಟಿ ಕೆಟಗರಿ 1 ನಲ್ಲಿ 100% ಸಪ್ಲೈ ಅನ್ನ ಅಲೋ ಮಾಡುತ್ತೆ. ಸೊ ಯಾವ ಏರಿಯಾಗೆ ಆಬ್ಸಲ್ಯೂಟ್ ಎಸೆನ್ಷಿಯಲ್ ಗ್ಯಾಸ್ ಸಪ್ಲೈನ ಕೊಡ್ತಿದೆ ಅಂತ ಹೇಳಿದ್ರೆ 100% ಅಲ್ಲಿ ಯೂಸ್ ಆಗ್ಲೇಬೇಕು ಆ ತರ ಸೆಕ್ಟರ್ಸ್ಗೆ. ಎಸ್ಪೆಷಲಿ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಸಪ್ಲೈ ಇರುತ್ತಲ್ಲ ಹೌಸ್ ಹೋಲ್ಡ್ಸ್ ಗಳಿಗೆ, ರೂರಲ್ ಅರ್ಬನ್ ಏರಿಯಾಸ್ ಅಲ್ಲಿ ಆಲ್ರೆಡಿ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಸಪ್ಲೈಯನ್ನ ಭಾರತ ತಗೊಂಡ್ಬಂದಿದೆ. ಸೊ ಇವ್ರಿಗೆ 100% ಗ್ಯಾಸ್ ಸಪ್ಲೈ ಇರುತ್ತೆ. ಜೊತೆಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ತುಂಬಾ ಜನ ಭಾರತದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಲ್ವಾ, ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅಲೋ ಮಾಡ್ತಾರೆ. ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ಗೆ ಬೇಕಿರುವಂತಹ LPG ಯನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಲೋ ಮಾಡ್ತಾರೆ. ಜೊತೆಗೆ ಎಸೆನ್ಷಿಯಲ್ ಪೈಪ್ಲೈನ್ಸ್ಗೆ ಅವಶ್ಯಕತೆ ಇರುವಂತಹ ಗ್ಯಾಸಸ್ ಗಳನ್ನ ಅವ್ರಿಗೂ ಕೂಡ ಅಲೋ ಮಾಡ್ತಾರೆ. ಇದಿಷ್ಟನ್ನ ಫಸ್ಟ್ ಕೆಟಗರೀಸ್ ಅಲ್ಲಿ ಕವರ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಕೆಟಗರಿಯಲ್ಲಿ ಯಾರೆಲ್ಲ ಸಿಟಿಸನ್ಸ್ ಬರ್ತಾರೆ ಅವರು ಫಸ್ಟ್ ಪ್ರಿಯಾರಿಟಿ ಅಥವಾ ಟಾಪ್ ಪ್ರಿಯಾರಿಟಿ ಅಂತ ಹೇಳ್ಬಿಟ್ಟು ಅರ್ಥ. ಇನ್ನ ಸೆಕೆಂಡ್ ಕೆಟಗರಿ, ಇದರಲ್ಲಿ 70% ಸಪ್ಲೈಯನ್ನ ತರಲಾಗತ್ತೆ. ಸೊ ಇದ್ರಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಫರ್ಟಿಲೈಸರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಗಳು. ಸೊ ಸ್ಟ್ರಿಕ್ಟ್ ಆಗಿ ಇದರಲ್ಲಿ ಕಂಟ್ರೋಲಿಂಗ್ ಮೆಷರ್ಸ್ ಗಳನ್ನ ಕೂಡ ತಗೊಂಡ್ಬರ್ತಾರೆ, ಫಾಲೋ ಅಪ್ ನ ಮಾಡ್ಲಾಗತ್ತೆ. ಗ್ಯಾಸ್ ಫರ್ಟಿಲೈಸರ್ಸ್ ಪ್ರೊಡಕ್ಷನ್ ಗೆ ಸ್ಟ್ರಿಕ್ಟ್ ಆಗಿ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಮಾನಿಟರ್ ನ ಮಾಡ್ತಾರೆ. ಇದನ್ನ ಯಾರು ಮಾನಿಟರ್ ಮಾಡ್ತಾರೆ ಅಂತ ಹೇಳಿದ್ರೆ ಪೆಟ್ರೋಲಿಯಂ ಪ್ಲಾನಿಂಗ್ ಅಂಡ್ ಅನಾಲಿಸಿಸ್ ಸೆಲ್ಲು ಮಾನಿಟರ್ ನ ಮಾಡುತ್ತೆ. ಇದು ಸೆಂಟ್ರಲ್ ಗವರ್ಮೆಂಟ್ ನ ಅಡಿಯಲ್ಲಿ ಇದೆ. ನೆಕ್ಸ್ಟ್ ಪ್ರಿಯಾರಿಟಿ 3 ಕೆಟಗರಿಯಲ್ಲಿ 80% ಸಪ್ಲೈಯನ್ನ ತರಲಾಗತ್ತೆ. ಸೊ ಇದರಲ್ಲಿ ಟೀ ಇಂಡಸ್ಟ್ರೀಸು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸು, ಹಾಗೆಯೇ ಇಂಡಸ್ಟ್ರೀಸ್ ಕನ್ಸ್ಯೂಮರ್ಸ್ ಗಳನ್ನ ಕನೆಕ್ಟ್ ಮಾಡ್ಲಾಗತ್ತೆ. ಸೊ ಇದು ಪ್ರಿಯಾರಿಟಿ ಸೆಕ್ಟರ್ 3 ಅಡಿಯಲ್ಲಿ ಬರುತ್ತೆ. ಸೊ ಇವ್ರುಗಳನ್ನ ಹೇಗೆ ಕನೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಗ್ಯಾಸ್ ಗ್ರಿಡ್ ನ, ನ್ಯಾಷನಲ್ ಗ್ಯಾಸ್ ಗ್ರಿಡ್ ನ ರಚಿಸೋ ಮೂಲಕ ಕನೆಕ್ಟ್ ಮಾಡ್ತಾರೆ. ಇನ್ನ ಪ್ರಿಯಾರಿಟಿ ಸೆಕ್ಟರ್ 4 ಅಲ್ಲಿ 80% ಸಪ್ಲೈಯನ್ನ ಅಲೋ ಮಾಡ್ಲಾಗತ್ತೆ.
ಇದರಲ್ಲಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಕಮರ್ಷಿಯಲ್ ಹಾಗೂ ಇಂಡಸ್ಟ್ರಿಯಲ್ ಕನ್ಸ್ಯೂಮರ್ಸ್ ಗೆ ಸಪ್ಲೈ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಮೇನ್ ಪರ್ಸನ್ ಯಾರು? ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅವ್ರದ್ದು ಇಲ್ಲಿ ಪ್ರಿಯಾರಿಟಿ ಸೆಕ್ಟರ್ 4 ಅಲ್ಲಿ ಮೇನ್ ಏಜೆಂಟ್ಸ್ ಆಗಿ ವರ್ಕ್ ಮಾಡ್ತಾರೆ. ಸೊ ವಾಟ್ ಮೆಷರ್ಸ್ ಕ್ಯಾನ್ ಬಿ ಟೇಕನ್? ಏನೇನ್ ಮೆಷರ್ಸ್ ಗಳನ್ನ ತಗೊಬಹುದು ಅಂತ ಹೇಳಿದ್ರೆ, ಫಸ್ಟ್ ಡೊಮೆಸ್ಟಿಕ್ LPG ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡಬೇಕು. ಬಿಕಾಸ್ ಕಂಪ್ಲೀಟ್ ಆಗಿ ನಾವೇನ್ ಡಿಪೆಂಡೆಂಟ್ ಆಗಿದ್ದೀವಿ ಅಲ್ವಾ, ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಅಂದ್ರೆ ಈಗಿರೋ ಪರಿಸ್ಥಿತಿ ಮತ್ತೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ LPG ಪ್ರೊಡಕ್ಷನ್ ನ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ನ ತಗೊಂಡ್ಬರ್ಬೇಕಾಗತ್ತೆ, ಡೊಮೆಸ್ಟಿಕ್ ಇಂಪಾರ್ಟೆನ್ಸ್ ನ ತಗೊಂಡ್ಬರ್ಬೇಕಾಗತ್ತೆ. ಪ್ರೋಪೇನ್ ಹಾಗೂ ಬ್ಯೂಟೇನ್ ಸ್ಟ್ರೀಮ್ಸ್ ಗಳನ್ನ ಯೂಸ್ ಮಾಡಿಬಿಟ್ಟು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಗವರ್ಮೆಂಟ್ ಡೈರೆಕ್ಟ್ ಆಗಿ ಆರ್ಡರ್ ನ ಮಾಡಿದೆ. ಸೊ ಇದರಿಂದ ನಾವೇನು LPG ಗ್ಯಾಸ್ಗೆ ಡಿಪೆಂಡೆನ್ಸ್ ಆಗಿಲ್ವಲ್ವಾ, ಅದರಲ್ಲಿ 10% ಡಿಪೆಂಡೆನ್ಸಿ ರಿಡ್ಯೂಸ್ ಆಗತ್ತೆ ಅಂತ ಹೇಳ್ಬೋದು. ವಿಚ್ ಇಸ್ ನಥಿಂಗ್ ಬಟ್ 10% ಆಫ್ ದ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗತ್ತೆ ಭಾರತದಲ್ಲಿ. ಸೆಕೆಂಡ್ಲಿ, ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ನ ಪ್ರಿಯಾರಿಟಿ ಆಗಿ ತಗೊಳ್ಳೋದು. ಅಂದ್ರೆ ಭಾರತದಲ್ಲಿ ಒಟ್ಟು 33 ಕೋಟಿ ಡೊಮೆಸ್ಟಿಕ್ LPG ಕನ್ಸ್ಯೂಮರ್ಸ್ ಇದ್ದಾರೆ. ಸೊ ಇವರಿಗೆ ಅನ್ಇಂಟರಪ್ಟೆಡ್ ಸಪ್ಲೈ ಅನ್ನ ಮಾಡೋದು. ಟಾಪ್ ಪ್ರಿಯಾರಿಟಿ ಯಾರಿಗ್ ಬೇಕೋ ಅವ್ರಿಗೆ ಕೊಟ್ಬಿಟ್ಟು ಕಮರ್ಷಿಯಲ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಯೂಸರ್ಸ್ ಗಿಂತ ಡೊಮೆಸ್ಟಿಕ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಯೂಸರ್ಸ್ಗೆ ಟಾಪ್ ಪ್ರಿಯಾರಿಟಿಯನ್ನ ಪ್ರೊವೈಡ್ ಮಾಡೋದು. ಎಕ್ಸಾಂಪಲ್, ಹೋಟೆಲ್ಸ್ ಆಗಿರ್ಬೋದು, ರೆಸ್ಟೋರೆಂಟ್ಸ್ ಆಗಿರ್ಬೋದು, ಇವರುಗಳ ಬದಲು ಹೌಸ್ ಹೋಲ್ಡ್ಸ್ ಗಳ ಸಪ್ಲೈಯನ್ನ ಇನ್ಕ್ರೀಸ್ ಮಾಡುದು. ಮೂರನೇದಾಗಿ ರೀಫಿಲ್ ಆಲ್ರೆಡಿ ಗವರ್ಮೆಂಟ್ ಮಾಡಿದೆ. 21 ಡೇಸ್ ಇದ್ದಿದ್ದನ್ನ 25 ಡೇಸ್ಗೆ ಇನ್ಕ್ರೀಸ್ ಮಾಡಿದೆ. ಅಂಡ್ ಆಲ್ಸೋ ಕಮರ್ಷಿಯಲ್ LPG ಕನ್ಸ್ಯೂಮರ್ಸ್ ಗಳನ್ನ ಅವರ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ವೆರಿಫೈ ಮಾಡಿಬಿಟ್ಟು ಸ್ಟ್ರಿಕ್ಟ್ ಆಕ್ಷನ್ಸ್ ಗಳನ್ನ ತರಬೇಕು. ಜೊತೆಗೆ ಸಪ್ಲೈಯನ್ನ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ಅನ್ನ ಕೂಡ ಮಾಡ್ಬೇಕಾಗತ್ತೆ. ಇದಕ್ಕೋಸ್ಕರ ತೈಲ ಮಾರುಕಟ್ಟೆ ಕಂಪನಿಗಳು ಇದಕ್ಕೆ ಪ್ರಾಪರ್ ಆಗಿ ಕಾರ್ಯವನ್ನ ನಿರ್ವಹಿಸಬೇಕಾಗತ್ತೆ. ಜೊತೆಗೆ ಇದರಲ್ಲಿ 3 ಮೆಂಬರ್ಸ್ ಕಮಿಟಿಯನ್ನ ಕೂಡ ರಚಿಸಬೇಕಾಗತ್ತೆ. ಸೊ ಒಂದ್ ಕಡೆ ಡಿಪೆಂಡ್ ಆಗೋ ಬದಲು, ಅಂದ್ರೆ ನಾವೇನ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ಗೆ ಒಂದೇ ಕಡೆ ಡಿಪೆಂಡ್ ಆಗಿದ್ದೀವಿ ಅಲ್ವಾ, ಅದ್ರ ಬದಲು ಬೇರೆ ಬೇರೆ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗ್ಬೇಕು. ಒಂದೇ ಕಡೆ ನಾವು ಡಿಪೆಂಡೆಂಟ್ ಆದ್ರೆ ಆ ಕಂಪನಿ ಆ ಒಂದು ಕಂಟ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದ್ರ ಇಂಪ್ಯಾಕ್ಟ್ ನಮ್ಮ ದೇಶದ ಮೇಲೆ ಕೂಡ ಆಗತ್ತೆ. ಇದರಲ್ಲಿ ಭಾರತ ಆಲ್ರೆಡಿ ನಾರ್ವೆ ಹಾಗೂ US ನ ಮೇಲೆ ಲಿಕ್ವಿಫೈಡ್ ನ್ಯಾಚುರಲ್ ಸಪ್ಲೈಗೆ ಆಲ್ಟರ್ನೇಟಿವ್ ಆಗಿ ಟ್ರೈ ಮಾಡ್ತಾ ಇದೆ, ಇಂಪೋರ್ಟ್ ನ ಮಾಡ್ಕೊಳ್ಳೋದಕ್ಕೋಸ್ಕರ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈಗ ಆಗ್ತಿರುವಂತಹ ಟ್ರೇಡಿಂಗ್ ಸಿಸ್ಟಮ್ ಇಂದ ಎಷ್ಟು ಫಿನಾನ್ಷಿಯಲ್ ಬರ್ಡನ್ ಕಡಿಮೆ ಆಗಿದೆ ಅಲ್ವಾ, ಅದು ಇನ್ಕ್ರೀಸ್ ಆಗುವಂತಹ ಚಾನ್ಸಸ್ ಇರುತ್ತೆ. $6 ಇನ್ಕ್ರೀಸ್ ಆಗತ್ತೆ. ಜೊತೆಗೆ ಈಗೇನ್ ಕ್ವಿಕ್ ಆಗಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಗ್ತಿದೆ ಅಲ್ವಾ, ದಟ್ ವಿಲ್ ಟೇಕ್, ಅಥವಾ ಶಿಪ್ಪಿಂಗ್ ಟೈಮ್ ವಿಲ್ ಟೇಕ್ ಅರೌಂಡ್ 2 months. ಸೊ ಹಾಗಾಗಿ ಮೂವ್ಮೆಂಟ್ ಕೂಡ ತುಂಬಾ ಟೈಮ್ ತಗೊಳುತ್ತೆ. ಇದು ಆಲ್ಟರ್ನೇಟಿವ್ ಭಾರತ ತಗೋಬೇಕಾಗಿರುವಂತಹ ಸ್ಟೆಪ್ಸ್ ಗಳು. ಸೊ ವಾಟ್ ಕ್ಯಾನ್ ಬಿ ಡನ್? ಇಂಡಿಯಾ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಸಪ್ಲೈಯನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಹೇಗೆ ನಾವು ಭಾರತದಲ್ಲಿ ಪೆಟ್ರೋಲಿಯಂ ರಿಸರ್ವ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿದೀವಿ, ಅದೇ ತರ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ರಿಸರ್ವ್ಸ್ ಗಳನ್ನ ಕೂಡ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಜೊತೆಗೆ ಬೇರೆ ದೇಶಗಳ ಜೊತೆ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆಸ್ಟ್ರೇಲಿಯಾ, US, ಆಫ್ರಿಕಾ ಇದ್ರ ಜೊತೆ ಅಗ್ರಿಮೆಂಟ್ ನ ಮಾಡ್ಕೊಂಡ್ರೆ ನಮಗ್ ಬೇಕಾಗಿರೋ ಸಪ್ಲೈನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ. ಜೊತೆಗೆ ಭಾರತ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಮೇಲೆ ಪಾರ್ಟ್ನರ್ಶಿಪ್ ನ ಸ್ಟ್ರೆಂಥನ್ ಮಾಡಬೇಕು. ಸೊ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮೋರ್ ಓವರ್, ರಿನ್ಯೂವೇಬಲ್ ಎನರ್ಜಿ ಮೇಲೆ ನಾವು ನಮ್ಮ ಡಿಪೆಂಡೆನ್ಸಿಯನ್ನ ಜಾಸ್ತಿ ಮಾಡಿದ್ರೆ, ಬೇರೆ ಫಾಸಿಲ್ ಫ್ಯೂಯಲ್ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಂಡ್ರೆ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಬಂದಾಗ ಎದುರಿಸೋದಕ್ಕೆ ಈಸಿ ಆಗತ್ತೆ. ಸೊ ಇದಿಷ್ಟು ಈಗ ತಗೊಂಬಂದಿರುವಂತಹ ಸ್ಟೆಪ್ಸ್ ಗಳು ಭಾರತ ಅಂಡರ್ ದ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ ನ ಅಂಡರ್ ಅಲ್ಲಿ. ಸೊ ಇದಕ್ಕೆ ಪ್ರಿಲಿಮ್ಸ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ರೆ, ವಿತ್ ರೆಫರೆನ್ಸ್ ಟು India's natural gas sector and recent emergency measures, consider the following. First one, government can legally regulate the priority natural gas distribution under the Essential Commodity Act. Correct. And also ಇಲ್ಲಿ ಲೀಗಲ್ ರೆಗ್ಯುಲೇಷನ್ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ.
ಲೀಗಲ್ ರೆಗ್ಯುಲೇಷನ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇದನ್ನ ಎಲಿಮಿನೇಟ್ ಮಾಡಬಾರ್ದು. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಅಂಡರ್ ದ ರೀಸೆಂಟ್ ಅಲೋಕೇಶನ್ fertilizer plants are placed in the highest priority ensuring 100% supply. Obviously ಡಿಸ್ಕಷನ್ ಅಲ್ಲಿ ಸೆಕೆಂಡ್ ಪ್ರಿಯಾರಿಟಿಯಲ್ಲಿ ಬರುತ್ತೆ ಇದು 70% ಆಫ್ ದ ಸಪ್ಲೈ. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ರಾಂಗ್. 100% ಆಫ್ ದ ಸಪ್ಲೈ ಯಾರಿಗೆ? ಹೌಸ್ ಹೋಲ್ಡ್ಸ್ ಗಳಿಗೆ. ಯಾರು ಟಾಪ್ ಪ್ರಿಯಾರಿಟೀಸ್ ಇದ್ದಾರೆ ಅವ್ರಗಳಿಗೆ. ಓವರ್ 50% ಆಫ್ ದ ಇಂಡಿಯಾಸ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ಸ್ ಟ್ರಾನ್ಸಿಟ್ ಥ್ರೂ ದ ಸ್ಟ್ರೇಟ್ ಆಫ್ ಹಾರ್ಮುಜ್. ಇದು ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್. LPG 80% ಡಿಪೆಂಡೆನ್ಸ್ ಆಗಿದೆ. ಸೊ ಕರೆಕ್ಟ್ ಆದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 1 and 3 ಓನ್ಲಿ ಕರೆಕ್ಟ್. ನೆಕ್ಸ್ಟ್ ಮೇನ್ಸ್ ಯಾವ ತರ ಕೇಳ್ತಾರೆ ಅಂತ ನೋಡ್ಕೊಂಡ್ರೆ, ಮೇನ್ಸ್ ಅಲ್ಲಿ ದ ಡಿಸ್ರಪ್ಷನ್ ಆಫ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಸಪ್ಲೈಸ್ ಡ್ಯೂ ಟು ದ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಹೈಲೈಟ್ ದ ಫ್ರೆಜಿಲಿಟಿ ಆಫ್ ಗ್ಲೋಬಲ್ ಎನರ್ಜಿ ಸಪ್ಲೈ ಚೈನ್ and India's severe vulnerability to geopolitical shocks. Discuss the measures taken by the Government of India to manage the recent natural gas shortage. Suggest long-term strategies to ensure resilient energy security for nation. So, introduction, ಕಾನ್ಫ್ಲಿಕ್ಟ್ ಬಗ್ಗೆ ಬರೆದು, ಬಾಡಿಯಲ್ಲಿ ಎಸೆನ್ಷಿಯಲ್ ಕಾಮಿಡಿಟಿ ಆಕ್ಟ್ ಬಗ್ಗೆ ಬರೆದು ಯಾವ ರೀತಿ ಪ್ರಿಯಾರಿಟಿ ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದೆ, 4 ಪ್ರಿಯಾರಿಟಿ ಸ್ಟೆಪ್ಸ್ಗಳು, ಅದನ್ನ ಎಕ್ಸ್ಪ್ಲೈನ್ ಮಾಡಿ, ಜೊತೆಗೆ ಇಲ್ಲಿ ಸಜೆಸ್ಟ್ ಲಾಂಗ್ ಟರ್ಮ್ ಸ್ಟ್ರಾಟಜೀಸ್ ಅಂತ ಇದೆಲ್ಲ, ವೇ ಫಾರ್ವರ್ಡ್ ಅಲ್ಲಿ ಲಾಂಗ್ ಟರ್ಮ್ ಸ್ಟ್ರಾಟಜೀಸ್ ಗಳನ್ನ ಬರೆದು ನೆಕ್ಸ್ಟ್ ಕನ್ಕ್ಲೂಷನ್ ಆಡ್ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟನ್ನ 250 ವರ್ಡ್ಸ್ಗೆ 15 ಮಾರ್ಕ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಜನರಲ್ ಪೇಪರ್ 2 ಅಲ್ಲಾದ್ರೂ ಕೇಳ್ಬೋದು ಅಥವಾ ಜನರಲ್ ಪೇಪರ್ 3 ಅಲ್ಲಾದ್ರೂ ಕೂಡ ಕೇಳ್ಬೋದು. ಸೊ ಇದಿಷ್ಟು ಈಗ LPG ಗ್ಯಾಸ್ ಸಿಲಿಂಡರ್ ರಿಲೇಟೆಡ್ ನ್ಯೂಸ್ ಅಲ್ಲಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.